ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರೊಳು ಸಿದ್ಧತೆಗೊಂಡಿಗ ಯುದ್ಧದ ಕೊಂದೆಯ ಶೀಘ್ರದೊಳಗೆ. ಕುರು ಪಾಂಡವರೊಳು ಸಿದ್ಧತೆಗೊಂಡಿಗ ಯುದ್ಧದ ಕೊಂದೆಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಹರಮ ಭೀಮನ ಬದುಕಲು ನಾವು ವಿಧ ವಿಧ ಪ್ರಯೋಗ ಬೆಸಗಿದರು, ಹರಮ ಭೀಮನ ಬದುಕಲು ನಾವು ವಿಧ ವಿಧ ಪ್ರಯೋಗ ಬೆಸಗಿದರು. ಕದೀಮನವನ್ನು ಹದಗೆಡದೆ ಬಲಗರು ಎನ್ಮಯ ಕೊಪ್ಪಿಗರು, ಕದೀಮನವನ್ನು ಹದಗೆಡದೆ ಬಲಗರು ಎನ್ಮಯ ಕೊಪ್ಪಿಗರು. ಮಾಧವನ ಬೆಂಬಲದ ಮೆರವ ಪದಾಂತ ಪಾಂಡವರಾರ್ಭಟವು, ಮಾಧವನ ಬೆಂಬಲದ ಮೆರವ ಪದಾಂತ ಪಾಂಡವರಾರ್ಭಟವು. ಕದನದಲ್ಲಿ ಮದವು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು, ಕದನದಲ್ಲಿ ಮದವು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಇರುವ ಕುರುಪಾಂಡವರ ಭೀಕರ ಸಂಗ್ರಾಮದಲ್ಲಿ ಕೃಷ್ಣನ ಸಹಾಯವನ್ನು ಪಡೆಯಲು ಆ ಅರ್ಜುನನು ನನಗಿಂತ ಮೊದಲೇ ದ್ವಾರಕೆಗೆ ಹೊರಡಿರುವಂತೆ. ಹಾಗಲಿ ನಾನೀಗಲೇ ದ್ವಾರಕಾ ನಗರಕ್ಕೆ ಹೋಗಿ ಕೃಷ್ಣನ ಸಹಾಯವನ್ನು ಪಡೆಯುವೆನು. ಯಾದವನಾಗನ ಸೈನ್ಯವು ದೊರೆತರೆ ಕುಲಪತಿ ಮಣಿಸುವ ಶತ್ರುಗಳ, ಯಾದವನಾಗನ ಸೈನ್ಯವು ದೊರೆತರೆ ಕುಲಪತಿ ಮಣಿಸುವ ಶತ್ರುಗಳ. ರಾಮರಮಣರು ಎಂಬ ಸವಾಲು ಓಮ ಗೈವೆ ಆ ಭೀಮನ, ರಾಮರಮಣರು ಎಂಬ ಸವಾದರ ಓಮ ಗೈವೆ ಆ ಭೀಮನ. ಮಧ್ಯಮ ಪಾಂಡವ ಮಾತನ ಒದಿಸಲು ಮೆಟ್ಟ ಕಾರಣ ಕೊಟ್ಟಿಗನು ಪಣವ, ಮಧ್ಯಮ ಪಾಂಡವ ಮಾತನ ಒದಿಸಲು ಮೆಟ್ಟ ಕಾರಣ ಕೊಟ್ಟಿಗನು ಪಣವ. ಗುರು ಸಿಂಹಾಸನದೊಳು ಕುಳಿತು ನಿರುತವು ಹರಿಸತಿ ದರೆಯಲಾರ್ದೆ, ಗುರು ಸಿಂಹಾಸನದೊಳು ಕುಳಿತು ನಿರುತವು ಹರಿಸತಿ ದರೆಯಲಾರ್ದೆ. ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿದ್ದ ಯುದ್ಧದ ಸೋತಿಯ ಶೀಘ್ರದೊಳಗೆ, ಕುರು ಪಾಂಡವರಳು ಸಿದ್ಧತೆಗೊಂಡಿದ್ದ ಯುದ್ಧದ ಸೋತಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ್ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ್ನಾಂ ತೆರಳುವೆ ಬರದಿನ್ನಾಂ ತೆರಳುವೆ. ಯೋಗದೇಂದ್ರೆ ಯೋಗಿ ಜನ ಭೋಗ ಯೋಗದೇಂದ್ರೆ ಯೋಗಿ ಜನ ಭೋಗ ಕೃಪಾಳು ಪ್ರಾಣ ಸಾಕಲು
ಅಯ್ಯೋ ನಿದ್ರಿಸುತ್ತಿರಲು ಕರೆಯಲ್ಲ ನಿದ್ರಿಸುವುದು ಬೆಳಗುವುದು ಜಗವು ಯೋಗ ನಿದ್ರೆಯಲ್ಲಿ ಯೋಗಿ ಜನ ಭೋಗ ಪ್ರಾಣ ಸಾಕನೋ ಕಪ್ಪಲೆಯ ಹರಿಯ ಹರಿಸುವನು ಕಪ್ಪಲೆಯ ಹರಿಯೋ ಕಂಡೆರೆದು ಬೆಳಗುವುದು ಜಗವು ಯೋಗ ನಿದ್ರೆಯ ಯೋಗಿ ಜನ ಪ್ರಾಣ ಸಾಕನೋ ಕೃಷ್ಣ ಪರಮಾತ್ಮನೂ ನಿದ್ರಿಸುತ್ತಿರುವನು, ಇನ್ನೇನು ಎಚ್ಚರಗೊಳ್ಳುವನು. ಅಲ್ಲಿನವರೆಗೂ ಈ ದ್ವಾರದಲ್ಲಿ ಕಾದು ನೋಡುವನು. ಪರಮಾತ್ಮ ಜನಾರ್ದನ, ನಿನ್ನ ಭಕ್ತನಾದ ನನ್ನನ್ನು ಉದ್ಧಾರ ಮಾಡು ತಂದೆ. ಏನಿ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ತದಿ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ತದಿ ನಗುತ್ತಿವೆ. ಮುತ್ತು ಮಾಣಿಕ್ಯರ ತಗಳಿಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ತದಿ ನಗುತ್ತಿವೆ. ಮುತ್ತು ಮಾಣಿಕ್ಯರ ತಗಳಿಗೆ ತಳತಳಿಸುತ್ತಿವೆ. ದೇವಲೋಕಾದಿ ಲೋಕವ ಮೆಲುಗಿದರಗಿಳಿದಂತಿದೆ. ದೇವಲೋಕಾದಿ ಲೋಕವ ಮೆಲುಗಿದರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಹೇ ಕೃಷ್ಣನ ಧರ್ಮದ ಸಿರಿತನ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನದ ಕಲಾಕೃತಿ, ಏನಿ ಭವನದ ಶೃಂಗಾರ ವೈಭವ, ಏನಿ ಭವನದ ಕಲಾಕೃತಿ ಸಿರಿ ಸಂಪತ್ತನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಭವನ. ಓ ಶಿಲಾಬಾಲಕಿಯರು,
ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಅವರ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸಿ ಅರೆಬೆತ್ತಲೆ ತೋರುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ ಆ ಬಳ್ಳಿಯಂತೆ ಬಳುಕುವ ನಡುವು ಆ ನಕ್ಷತ್ರದಂತೆ ಹೊಳೆವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಚಿಸುವಂತಹ ಮಂದಹಾಸ. ಅಬ್ಬಾ, ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟವನ್ನು ನೋಡುತ್ತಿದ್ದರೆ ಈ ನನ್ನ ಹುಕ್ಕಿನ ತೋಳುಗಳಿಂದ ನಾನೇ ಒಂದು ಬಾರಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಹಂಸ ಕುಲ ತಿಲಕ ಕೌರವೇಶ್ವರ ನಖಚಿತ ಸಿಂಹಾಸನಾದೇಶ್ವರ, ಕುರುಹಂಸ ಕುಲ ತಿಲಕ ಕೌರವೇಶ್ವರ ನಖಚಿತ ಸಿಂಹಾಸನಾದೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಫಲ ಫಲನರ್ತಿಗೆಯರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಫಲ ಫಲನರ್ತಿಗೆಯರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ವೀರ ಪ್ರಚಂಡ ರಣರಂಗದಿ ವೀರ ಪ್ರಚಂಡ ಸ್ವಾಗತ ಕರದೊಳು ಗದೆಯಂ ಶರೀರಮು ಮದಿಸಿದ ಹುಲಿಯಾಕಾರ, ಕರದೊಳು ಗದೆಯಂ ಶರೀರಮು ಮದಿಸಿದ ಹುಲಿಯಾಕಾರ, ಸರದಾರ
ಭಂಗಿ ಬಲು ಗಂಭೀರ ಸ್ವಾಗತ ಸ್ವಾಗತ ವೈರ ದುರ್ಯೋಧನ ಸ್ವಾಗತ ವೈರ ದುರ್ಯೋಧನ ಸ್ವಾಗತ 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 ನನಗೆ ತರಹದ ಭ್ರಾಂತು ಕೃಷ್ಣ, ಇವೆಲ್ಲವೂ ನಿನ್ನ ಮಾಯೆ. ಈ ನಿನ್ನ ಮಾಯಾ ಸೈನ್ಯಾಗಾರವನ್ನು ನೋಡಿ ಬೆರಗಾಗುವವನಲ್ಲ, ಈ ಜಲದಂಕಮಲ್ಲ, ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ದುರೀಣ, ಹಸ್ತಿನಾವತಿಯ ಮಣಿ ಮುಕುಟ, ರತ್ನ ಸಿಂಹಾಸನಾಧೀಶ್ವರ, ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಛೇ, ನಾನು ಒಂದ ಕಾರ್ಯವನ್ನೇ ಮರೆತಿದ್ದೇನಲ್ಲ. ಓ ಸಾತ್ಯಕಿ ಇಲ್ಲೇ ಇರುವಂತಿದೆ. ಸಾತ್ಯಕಿ, ತಿಳಿಸು. ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು, ಇನ್ನೇನು ಎಚ್ಚರಗೊಳ್ಳುವನು. ಅಲ್ಲಿನವರೆಗೂ ಈ ಪೀಠದಲ್ಲಿ ಕುಳಿತುಕೋ. ಏನು, ಕೃಷ್ಣನು ನಿದ್ರಿಸುತ್ತಿರುವನೇ? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಈ ಕಪಟ ಕೃಷ್ಣನ ನಿದ್ದೆ ಇನ್ನೂ ಮುಗಿದಿಲ್ಲವೋ? ವಿರಾಟನ ಮನೆಯ ಮದುವೆ ಸಂಭ್ರಮದಲ್ಲಿ ಹಲವು ರಾತ್ರಿ ಜಾಗರಣೆ ಮಾಡಿದ್ದು ತೋರುವುದು. ಎಷ್ಟೇ ಆಗಲಿ ಗೊಲ್ಲ, ತಿಳುವಳಿಕೆಯೂ ಇಲ್ಲ. ಕೃಷ್ಣ, ಮುಕುಂದ, ಮುರಹರಿ, ಇವನೆಂತ ನಿಶ್ಚಿಂತ ಪುರುಷನಯ್ಯ. ರಾಜ್ಯಭಾರವೆಲ್ಲವನ್ನು ತನ್ನ ಅಣ್ಣನಾದ ಬಲಭದ್ರನಿಗೆ ವಹಿಸಿ ಹೊತ್ತಿಗೂ ತುತ್ತು ಕೂಳನ್ನು ತಿನ್ನುತ್ತಾ ಈ ಅಂಶತೂಲಿಕ ತಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿರುವನು. ನಿದ್ರಿಸಲಿ, ನಿದ್ರಿಸು ಕೃಷ್ಣ, ಚೆನ್ನಾಗಿ ನಿದ್ರಿಸು. ಈತನು ಎಚ್ಚರಗೊಳ್ಳುವವರೆಗೂ ಈ ಮಂದಿರದಲ್ಲೇ ಇದ್ದು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ನಾನಾರು ರಾಜಾದಿರಾಜನಿಗೆಲ್ಲ ಮಿಗಿಲೆನಿಸಿದ ರಾಜಾದಿರಾಜ, ರಾಜ ಮಾರ್ತಾಂಡ ತೇಜ, ಪಾಂಡವರ ಹಟ್ಟಹಾಸವನ್ನೇ ಮೇಟ್ಟನಿಂದ ಪರಾಕ್ರಮಶಾಲಿ. ನಾನು ತಲೆ ಎತ್ತಲು ನಡುಗುವುದು ಭಾನು, ನಾನು ಕಾರಣಲು ನಡುಗುವುದು ಸೃಷ್ಟಿ. ನಾನು ಗದೆ ಎತ್ತಿ ನೋಡಿದರೆ ಎದರಿ ಓಡುವರು ಶತ್ರುಗಳು. ಇಂತಹ ಚಂದ್ರಗುಲ ಚಕ್ರೇಶ್ವರನಾದ ನಾನು ಒಬ್ಬ ದನ ಕಾಯುವ ಗೋಪಾಲನ ಪದದಡಿಯಲ್ಲಿ ಅಸಂಭವ, ಅಪಮಾನ, ಕುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಸ್ಥಾನ ಸಾತ್ಯಕಿ, ತಿಳಿಸು ಮಹಾರಾಜ. ಒಂದು ಮಾತಿನ ಸಾತ್ಯಕಿ, ತಿಳಿಸು. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನೆಲ್ಲಿರುವನು ನಾವು ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಮಾತು ಸಾತ್ಯಕಿ. ಈ ಬಾರಿ ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಯಾದವ ಸೈನ್ಯವೂ ನಮ್ಮ ಪಕ್ಷ ಸೇರಿದಂತೆಯೇ ಸರಿ. ಸದಾ ನಿನ್ನ ಅಭಯಂ ನಿರಂತರ
निरन्तरं पोरे दयदि श्री वासुदेवं सदा निन्न अभयम् दीनबंधु निगमागम सिंधु परमात्मा दीनबंधु निगमागम सिंधु अगणित गुणगण हरिकुल मदन अगणित गुणगण हरिकुल मदन जगद व्यापक कृष्ण कृष्ण परमात्मा जगद व्यापक जगद जीवात्मक जगद व्यापक जगद जीवात्मक जगद व्यापक जगद जीवात्मक ನಂಬಿದ ಭಕ್ತರ ಅಭಯ ಪ್ರದಾತ ಪರಮಾತ್ಮ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರಂ ಪೊರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಸಾತಕಿ ಎಲ್ಲಿ ನನ್ನ ಪ್ರಾಣಸಖ ಇನ್ನೆಲ್ಲಿಯೇ ಪ್ರಾಣಸಖ ನಿನ್ನ ಇಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾತಕಿ? ಅದನ್ನು ಹೇಳಲು ನನಗೆ ಬಾಯಿಲ್ಲ. ನೀನೇ ನೋಡು, ದುರ್ಯೋಧನನಿಂದು ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುತ್ತಿರುವುದು. ಇದೆಂತಹ ಪಾರ್ಥ, ವಿಳಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ ಸಾತಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಅಲ್ಲದೆ ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸ್ವಯಂ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ಬೆಂಬಲಗಳು ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದರು ಅರ್ಜುನ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನೂ ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸು, ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ,
ಜಾಗೃತನ ಕಾಯ್ದ ಸ್ವಭಾವವ ತಾಳ್ಸೋ. ಏನು ನಿನ್ನಯಲೀಲೆ ದೀನ ದಯಾಳು, ಏನು ನಿನ್ನಯಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗು. ಎನ್ನ ಮೊರ ಕೇಳೋ, ಎನ್ನ ಮೊರ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ. ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು, ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ. ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಪರಮಾತ್ಮ ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಪರಮಾತ್ಮ ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಮೃಗು ಮುನಿದಾರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಪರಮಾತ್ಮ ಮೃಗು ಮುನಿದಾರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ. ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದ ನೀನ ಶರಣ್ಯ. ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದ ನೀನ ಶರಣ್ಯ. ಅಂದು ಸವೇಳೆಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರ ಇಡಲು, ಅಂದು ಸಬೇಳೆಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರ ಇಡಲು. ಪರಿತಗಿ ಬಂದು ಕಾಯ್ದ ನಿನ್ನನ್ನು ಇಂದು ಮೌನವೇ ಜನಾರ್ದನ, ಪರಿತಗಿ ಬಂದು ಕಾಯ್ದ ನಿನ್ನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ. ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ.
ಯಾರು? ಧನಂಜಯ. ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ವಾಸುದೇವ, ಬಂದು ಸ್ವಲ್ಪ ಹೊತ್ತಾಯಿತು. ತಮ್ಮ ದಯದಿಂದ ಎಲ್ಲರೂ ಕುಶಲವು. ಚೇಚೆ, ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸಂಧಿದೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಯಾರು? ವಾಸುದೇವ. ಗುರುರಾಜ, ಸೌಖ್ಯವೇ? ಯಾವಾಗ ಬಂದೆ? ಕುಶಲವೇ? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ, ಭಾಮ ರಮಣ, ನಿದ್ರೆ ಮಾಡುವವರನ್ನೇನೋ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರನಾಗದ ನೀನು ನಿನ್ನ ಪ್ರಾಣ ಮಿತ್ರನಾದ ಆ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದರಲ್ಲಿ ನೀವೀರ್ವರು ಏಕಕಾಲದಲ್ಲಿ ಇಲ್ಲಿ ಏತಕ್ಕಾಗಿ ಬಂದಿರಿ? ಕೃಷ್ಣ, ಭಾವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ಇಲ್ಲಿಗೆ ಬಂದಿರುವೆನು. ಏನು ಭಾವ? ಯುದ್ಧವೇ ಯುದ್ಧ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಕೆಯೇಕೋ ನಿರಾಸೆ. ಆಸೆಯೇಕೋ ನಿರಾಸೆ. ಪರಮಾತ್ಮ, ಭರತ ಕಂಡ ಪ್ರಳಯದಿಂದ ಲಾಭಯಾನಿಗೋ ಸಂತಾಪ ದುರಿತ ಬೇಡವನಿ ಕಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾನಿಗೋ ಲಾಭಯಾರಿಗೋ ಲಾಭಯಾರಿಗೋ. ಪರಮಾತ್ಮ, ಅವ ಅನುಜರೊಡನೆ ಮೋಹವೆನಿಸಿ ಭರತ ಭೂಮಿ ಹಾಳ ಬಯಸಿ. ಅನುಜರೊಡನೆ ದ್ರೋಹವೆನಿಸಿ ಭರತ ಭೂಮಿ ಹಾಳ ಬಯಸಿ ಬಂದು ಬಳಗರ ಕದಿಂದ ಬಂದು ಬಳಗರ ಕದಿಂದ ಮರಣ ಹೋಮ ಮಾಡಬೇಡ, ಕಾಂತನಾಗಿ ದುಡುಕಬೇಡ. ಅವ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭಯಾನಿಗೋ ಸಂತಾಪ ದುರಿತ ಬೇಡವನಿ ನಡ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾನಿಗೋ ಲಾಭಯಾರಿಗೋ ಲಾಭಯಾರಿಗೋ. ಬಾಬಾ, ಕೇಳು
ಕೇವಲ ನನಗಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಬಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ಭಾವ, ರಾಜ್ಯ ನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆ ಈಡೇರಿಸಿ. ಕೃಷ್ಣ, ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ನೀನು ನಿದ್ರೆಯಿದ್ದೇ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ಭಾವ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ನಿನ್ನ ಬಳಿಗೆ ಮೊದಲು ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನೂ ಆಗಿರುವೆ. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವುದರಲ್ಲೋ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಎಲ ಕಪಟಿ, ಈತನು ನಿನಗಿಂತಲೂ ಚಿಕ್ಕವನು, ಎಲ ಮಾಯಾವಿ. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಪಾರ್ಥನಿಗಿರುವುದು. ಕೃಷ್ಣ, ನೀವಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರತ್ತನು ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ಯುದ್ಧ ಮಾಡುವಂತಿಲ್ಲ, ಆಯುಧಗಳನ್ನು ಹಿಡಿಯುವಂತಿಲ್ಲ, ದರ್ಪ ತೋರುವಂತಿಲ್ಲ. ಈತನನ್ನು ಕಟ್ಟಿಕೊಂಡು ರಣಾಂಗಣದಲ್ಲಿ ನಾನೇನು ಮಾಡಲಿ? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮನ ಸಹಿತ ಯಾದವ ಅಕ್ಷಯಣಿ ಸೈನ್ಯವೇ ನಮ್ಮ ಪಕ್ಷ ಸೇರಲಿ. ಭಲೆ ಭಲೆ ಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ನೀನು ಪಡೆದುಕೊಂಡೆ. ನಡೆ, ನಾನು ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಕಣ್ಸನ್ನೆಯಿಂದಲೇ ಈ ನಿನ್ನ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವರೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ, ಶತ್ರುದಾಗ ಪ್ರಚಂಡ ರಕ್ತ ಕೋಡಿಯ ಧರಿಸೆ, ಮೃತ್ಯುತಾಂಡವ ಪ್ರಚಂಡ ಪ್ರಳಯ ನೃತ್ಯ ಸಿಂಹನಾದ, ಧರಣಿ ಸಾಹಸ ಚತುರ ಏ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋ ಆಯುಧವನ್ನು ಧರಿಸದಿರೇ. ಕೃಷ್ಣ, ಭಾವ, ರಣದೋ ಆಯುಧವನ್ನು ಧರಿಸದಿರೇ. ಪಾಂಡವರದಂತು ಪಾಲಿಕೆಯ ನೋಡುವನು ನಿನ ಪಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಾವ, ನೀನು ಕಪಟಿ, ಬಹು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಭಾವ, ಇನ್ನು ನಿನ್ನ ಭೇಟಿ ಕೃಷ್ಣ, ಸಮರಾಂಕಣದಲ್ಲಿ ಆಗ ತೋರುವೆ ನಿನ್ನ ಭಕ್ತರ 7 ಅಕ್ಷೋಣಿ ಸೈನ್ಯದ ಬಲಗಳನ್ನ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ.
ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ಎಂದು ಯಾದವ ಸೈನ್ಯ ಸ್ವಂತ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ಎಂದು ಯಾದವ ಸೈನ್ಯ ಸ್ವಂತ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಆ